ಇರಾನ್ ಇಸ್ರೇಲ್ ವಾರ್, ಮೋದಿ ಮೌನವನ್ನ ಪ್ರಶ್ನಿಸಿದ ರಾಹುಲ್. ಹಿಂದೂ ಮಹಾಸಾಗರದಲ್ಲಿ ಇರಾನ್ ಯುದ್ಧ ನೌಕೆಗೆ ದಾಳಿಯಾಗಿದೆ. ಇರಾನ್ ಯುದ್ಧ ನೌಕೆ ಮುಳುಗಿದ್ರು ಮೋದಿ ಏಕೆ ಮೌನ? ಗಲ್ಫ್ ಯುದ್ಧ ಸಂಘರ್ಷವು ಭಾರತದ ಮನೆ ಬಾಗಿಲಿಗೆ ತಲುಪಿದೆ. ಹಿಂದೂ ಮಹಾಸಾಗರದಲ್ಲಿ ಇರಾನಿನ ಯುದ್ಧ ನೌಕೆ ಮುಳುಗಿದೆ. ಆದ್ರೂ ಪ್ರಧಾನಿ ಮೋದಿ ಏನನ್ನೂ ಹೇಳದೆ ಮೌನವಾಗಿದ್ದಾರೆ. ಜಗತ್ತು ಅಸ್ಥಿರ ಹಂತ ತಲುಪಿದೆ. ಬಿರುಗಾಳಿ ನಮ್ಮ ಮುಂದಿದೆ. ಭಾರತದ ತೈಲ ಸರಬರಾಜಿನ ಸ್ಥಿತಿ ಅಪಾಯದಲ್ಲಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕವೇ ಟ್ಯಾಂಕರ್ ಸಾಗಬೇಕು. ಎಲ್ಪಿಜಿ ಎಲ್ಎನ್ಜಿ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ. ಇಂಥ ಹೊತ್ತಲ್ಲಿ ಪ್ರಧಾನಿ ಮೋದಿ ಏಕೆ ಮೌನವಾಗಿದ್ದಾರೆ ಅಂತ ರಾಹುಲ್ ಪ್ರಶ್ನೆ ಇದು. ಇರಾನ್ ಇಸ್ರೇಲ್ ವಾರ್, ಮೋದಿ ಮೌನವನ್ನ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ, ಅಲ್ಲಿಂದ ತೈಲಗಳು ಸಾಗಾಟ ಆಗಬೇಕು, ಬಟ್ ಅಲ್ಲಿ ಬಂದ್ ಆಗಿದೆ. ಇದರಿಂದ ಆರ್ಥಿಕ ಕಷ್ಟ ಬೀಳ್ತಾ ಇದೆ. ಅದೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಭಾರತ ಅಷ್ಟೇ ಅಲ್ಲ, ಅವಲಂಬಿತವಾಗಿರುವಂತ ಹಲವಾರು ದೇಶಗಳು ಸಹಿತ ಇದನ್ನ ಅಲ್ಲಿ ಅನುಭವಿಸ್ತಾ ಇದ್ದಾವೆ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿಯನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಬಿಡುವುದಿಲ್ಲ ಅಂತ ಇರಾನ್ ಪಟ್ಟು ಹಿಡಿದು ಕುತ್ಕೊಂಡಿದೆ. ಸೊ ಹಾಗಾಗಿ 700 ತೈಲ ಟ್ಯಾಂಕರ್ಗಳು ಅಲ್ಲೇ ಜಾಮ್ ಆಗಿ ಇರುವಂಥದ್ದು. ಇದನ್ನ ಯಾಕೆ ಮೋದಿ ಪ್ರಶ್ನಿಸ್ತಾ ಇಲ್ಲ? ಹಿಂದೂ ಮಹಾಸಾಗರದಲ್ಲಿ ಇರಾನ್ ಯುದ್ಧ ನೌಕೆ ಮುಳುಗಿತು, ಇದನ್ನ ಯಾಕೆ ಪ್ರಶ್ನಿಸ್ತಾ ಇಲ್ಲ ಅಂತ ರಾಹುಲ್ ಗಾಂಧಿಯ ಮಾತು. ಪ್ರಧಾನಿ ನರೇಂದ್ರ ಮೋದಿ ಅವರ ಚಾಣಾಕ್ಷತನದ ಬಗ್ಗೆ ನಾವಿಲ್ಲಿ ಮಾತನಾಡೋದಾದ್ರೆ, ಸಿಂಧೂರ್ ಆಪರೇಷನ್ ವಿಚಾರಕ್ಕೆ ಕುರಿತಂತೆ ನಾವಲ್ಲಿ ಗಮನಿಸ್ಕೋಬೇಕು. ಯಾವ ರೀತಿಯಾದ ಆ್ಯಕ್ಷನ್ಗಳನ್ನು ತೆಗೆದುಕೊಂಡ್ರು ಅಂತ. ದಿಢೀರಂತ ಅಲ್ಲಿ ಅಟ್ಯಾಕ್ ಮಾಡಿ ಯಾವ ರೀತಿಯಾಗಿ ನ್ಯಾಯವನ್ನು ಒದಗಿಸ್ಕೊಟ್ರು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಸಡನ್ ಆಗಿ ಯಾವುದೇ ರೀತಿಯಾದಂಥ ಆ್ಯಕ್ಷನ್ಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಯಾವುದು ಲಾಭ ಇಲ್ಲ. ಅವ್ರು ಹೇಳ್ತಾ ಇರುವಂಥದ್ದು ಶಾಂತಿಯುತವಾಗಿ ಈ ಒಂದು ಯುದ್ಧ ಮುಗಿಬೇಕು, ಶಾಂತಿಯುತವಾಗಿ ಮುಗಿಬೇಕು. ಇಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮಾಡೋದ್ರಿಂದ ಯಾರಿಗೂ ಸಹಿತ ಏನೂ ಲಾಭ ಇಲ್ಲ, ನಷ್ಟನೇ ಹೆಚ್ಚಾಗುತ್ತೆ ಹೊರತು ಲಾಭ ಅಂತೂ ಇಲ್ಲ. ಸೊ ಹಾಗಾಗಿ ಆ ಯುದ್ಧವನ್ನು ಶಾಂತಿಯುತವಾಗಿ ಹೇಗೆ ಅಲ್ಲಿ ತನ್ನಗೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ಇದೀಗ ದಿಟ್ಟ ನಿಲುವನ್ನು ತೆಗೆದುಕೊಂಡಿರುವಂಥದ್ದು. ಹೌದು, ಹಿಂದೂ ಮಹಾಸಾಗರ ನೌಕೆ ಸಹಿತ ಅಲ್ಲಿ ಅದ್ರ ಮೇಲೆ ಸಹಿತ ಅಲ್ಲಿ ದಾಳಿ ಆಗಿರುವಂಥದ್ದು. ಬಟ್ ಇದನ್ನೆಲ್ಲ ನಾವು ಗಮನಿಸಿ ನೋಡಿದಾಗ ಈಗ ಒಮಾನ್ನಲ್ಲಿ ಆದಂಥ ದಾಳಿಗೆ 2 ಭಾರತೀಯರು ಸಹಿತ ಅಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಇದನ್ನೆಲ್ಲ ಪರಿಗಣಿಸಬೇಕಾಗುತ್ತೆ ಅಲ್ವಾ? ಸೊ ಇದ್ರ ಬಗ್ಗೆ ಕುರಿತಾಗಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಬಟ್ ವಿರೋಧ ಪಕ್ಷಗಳು ಸತತವಾಗಿ ಟೀಕೆಯನ್ನ ಮಾಡ್ತಾ ಇರ್ತವೆ. ಮೋದಿ ಏನು ಮಾತಾಡ್ತಿಲ್ಲ, ಮೋದಿ ಏನು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ 48 ಗಂಟೆಗಳಲ್ಲಿ ನಾವು ನಿನ್ನೆ ಒಂದು ನ್ಯೂಸ್ ನೋಡಿದ್ವಿ. 48 ಗಂಟೆಗಳಲ್ಲಿ 8 ಗಲ್ಫ್ ರಾಷ್ಟ್ರದ ಜೊತೆ ಅಲ್ಲಿ ಮಾತನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಯಾವ ಕಾರಣಕ್ಕೆ ಮಾತನಾಡಿದ್ರು, ಯಾವ ವಿಚಾರವನ್ನ ಮಾತನಾಡ್ತಾರೆ? ಎಸ್, ಅಫ್ಕೋರ್ಸ್ ಈಗ ನಡೀತಾ ಇರುವಂಥ ವಿಚಾರ ಏನು? ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ಯುದ್ಧ ನಡೀತಾ ಇದೆ. ಇದರ ಜೊತೆಗೆ ಗಲ್ಫ್ ರಾಷ್ಟ್ರಗಳು, ಮಧ್ಯಪ್ರಾಚ್ಯದ ಪ್ರದೇಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧಗಳು 3ನೇ ಮಹಾಯುದ್ಧ ಆಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸಾಗ್ತಾ ಇದೆ. ಇದ್ರ ಬಗ್ಗೆನೇ ಮಾತನಾಡ್ತಿರ್ತಾರೆ. ಒಬ್ಬ ಪ್ರಧಾನಿಯಾಗಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಇದೀಗ ಮುಂದೆ ಇರುವಂಥದ್ದು.